ಆ ಹುಡುಗಿ ಜಂಪ್ ಮಾಡಿದ್ಲಾ? ನೀವಿಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ಈ ಕ್ರೈಮ್ ಬ್ರಾಂಚ್ಗೆ? 2 ತಿಂಗಳಾಯ್ತು ಸರ್. ಐ ಸ್ಟಿಲ್ ಹ್ಯಾವನ್ಟ್ ಅಂಡರ್ಸ್ಟುಡ್ ಯು ಸೋಫಾ. ನಾನು ನಿಮ್ಮ ರೆಕಾರ್ಡ್ಸ್ನೆಲ್ಲ ನೋಡಿಕೊಂಡು ನನ್ನ ಟೀಮಿಗೆ ಜಾಯಿನ್ ಮಾಡಿಕೊಂಡೆ. ಅದ್ರ ಬಗ್ಗೆ ನನಗೆ ಇವತ್ತಿಗೂ ಅಭಿಮಾನ ಇದೆ ಸರ್. ಹೌದು ಹೌದು. ಹಲೋ, ಇಲ್ಲಿ ಹಿಡ್ದಾಯ್ತಾ ಸರ್? ಒಂದು ನಿಮಿಷ ಬಂದೆ. ನನ್ನ ವೈಫ್. ಗೋ. ಅವ್ನು ಹೇಳೋದನ್ನೆಲ್ಲ ನಂಬ್ಕೊಂಡು ಕುತ್ಕೋಬೇಡ. ನೀನೇ ಸಿಕ್ಕಾಕೊಂಡ್ಬಿಟ್ರೆ ಆಮೇಲೆ ಹುಷಾರಾಗಿರು. ನಿನಗೇನಾದ್ರೂ ಆದ್ರೆ ಏನ್ ಮಾಡ್ತೀಯಾ? ಕೆಲಸ ಹೋದ್ರೆ ಕಷ್ಟ ಆಗುತ್ತೆ. ಆಮೇಲೆ ಏನಾದ್ರೂ ಬೇಕಿದ್ರೆ ನನಗೆ ಕಾಲ್ ಮಾಡು. ಮುಂದಿನ ಕತೆನ ನಾನು ಹೇಳ್ತೀನಿ. ಜನಿ, ಕೊಡಬೇಕಾಗಿದ್ದನ್ನ ನಿನ್ನ ಅಕೌಂಟ್ ಹಾಕಿದ್ದೀನಲ್ಲ, ಈ ಮಂತು ಚೆನ್ನಾಗಿ ಬಿಸ್ನೆಸ್ ಆಗಿಲ್ಲ, ಹಾಗಂತ ಕೂಗಾಡೋಕ್ ಹೋಗ್ಬೇಡ. ಅದ್ಯಾಕೋ ಬಿಸ್ನೆಸ್ ಡಲ್ ಆಯ್ತು? ನನ್ನ ಮಗ ಇದೇ ತಿಂಗಳು ಸತ್ತಿದ್ದಾನೆ, ಅದರಿಂದ ತುಂಬಾ ನೋವಾಗಿದೆ. ಮಗುನಾ ಅಥವಾ ಬಿಸ್ನೆಸ್? ಎರಡೂನು. ನಾನು ಯಾರನ್ನಾದ್ರೂ ಕೊಂದ್ರನೇ ಬಿಸ್ನೆಸ್ ಅಲ್ಲಿ ಹೋಗೋದು. ಸೆಂಟ್ ಆಂಟನಲ್ಲಿರೋ ಮಕ್ಕಳ ಜೊತೆ ಹಬ್ಬ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಒಂದು ಹರಕೆನೂ ಹೊತ್ಕೋತಾ ಇದ್ದೀನಿ. ಯಾವ್ದಕ್ಕೋಸ್ಕರ ಆ ಹರಕೆ? ನನ್ನ ಜರಿ ಏನಾದ್ರೂ ತಿನ್ನೋದನ್ನ ನೋಡಿದಾಗ ನನಗೆ ತುಂಬಾ ಸಂತೋಷ ಆಗ್ತಿತ್ತು. ಅವನಿಗೋಸ್ಕರ ಒಂದು ಗಿಫ್ಟ್ ಕೊಟ್ಟೆ, ಅದವನಿಗೆ ಇಷ್ಟ ಆಯ್ತು, ನನಗೂ ತುಂಬಾ ಖುಷಿ ಆಯ್ತು. ಆಮೇಲೆ ನಾನು ಕೇಳಿದೆ, ನಿನಗಿಷ್ಟ ಆಯ್ತಾ ಮಗನೇ ಅಂತ. ಮತ್ತೆ ಅದನ್ನೇ ಕೇಳಿದೆ, ಅಪ್ಪ ನಿನಗೆ ತಂದು ಕೊಟ್ಟಿರೋದು ಇಷ್ಟ ಆಯ್ತಾ ಅಂತ. ಅದಕ್ಕೆ ಅವನೇ ಹೇಳ್ದ ನಾನು ಮತ್ತೆ ಅದನ್ನೇ ಕೇಳಿದೆ, ನಿನಗಿಷ್ಟ ಆಯ್ತಪ್ಪ ಅಂತ. ಅವನ್ ತುಂಬಾ ಸಿಟ್ಟಾದ. ಅಪ್ಪ, ನಾನು ಕೇಳಿದ್ದೇನೆ ಕೇಳಿ ತಲೆ ತಿಂತಿದ್ಯಾ ಅಂತ. ಅವನ್ ಆಡೋದ್ ನೋಡಿ ತುಂಬಾ ಖುಷಿ ಆಗ್ತಿತ್ತು. ನಾವುಗಳು ಬರೀ ಕಳ್ಕೊಳ್ಳೋದೇ ಆಯ್ತು. ಕಳ್ಕೊಂಡಾಗ್ಲೇ ಆ ವಸ್ತು ಬೆಲೆ ಗೊತ್ತಾಗೋದು. ನನ್ನಿಂದ ಇದನ್ನೆಲ್ಲ ತಡ್ಕೊಳಕ್ಕಾಗ್ತಿಲ್ಲ. ಬೆಂದೋಗಿದ್ದೀನಿ, ನೋವಿಂದ ಬೆಂದೋಗಿದ್ದೀನಿ. ನಿನ್ನನ್ನು ಕೇಳಲು ಅಮ್ಮ, ಆ ಬಡ ಮಕ್ಕಳಿಗೆ ನೀನ್ ಯಾಕೆ ಸಹಾಯ ಮಾಡೋಕೆ ಹೋಗ್ತಿದ್ಯಾ ಅಂತ. ನನಗೆಲ್ಲದರ ಅರಿವಾಗಿದೆಯಮ್ಮ. ಅಮ್ಮ ಅಮ್ಮ, ಒಂದಿನ ನಾನು ಗೊತ್ತಿಲ್ಲದೆ ಸಡನ್ ಆಗಿ ಸತ್ತೋದ್ರೆ ಏನ್ ಮಾಡ್ತೀಯಮ್ಮ ನೀನು? ಏನ್ ಮಾಡ್ತೀಯ ನೀನು?